నేను ಕೆಲವೇ ಕ್ಷಣಗಳಲ್ಲಿ ಟೀಮ್ ಇಂಡಿಯಾ ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ದೇ ಡಿಸರ್ವ್ ಇಟ್. ಇಡೀ ದೇಶ ಒಕ್ಕೊರಲಿನಿಂದ ಹೇಳ್ತಾ ಇರೋದು ದಶಕದ ನಂತರದ ಗೆಲುವು. ಆ ಗೆಲುವಿಗೆ ಇಷ್ಟಾದ್ರೂ ಮಾಡ್ತಿದ್ರೆ ಹೇಗೆ ಅಂತ ಹೇಳಿ. ಕ್ರಿಕೆಟ್ ಬಗ್ಗೆ ನನಗೆ ನಾಲೆಡ್ಜ್ ತುಂಬ ಕಮ್ಮಿ ಸುಮಾ. ಬಟ್ ಸರ್ ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾವು ಪೊಲಿಟಿಕಲ್ ರ್ಯಾಲೀಸ್ ನೋಡ್ತೀವಿ ಅಥವಾ ಬೇರೆ ಯಾವುದೇ ಈ ಧಾರ್ಮಿಕ ಕಾರ್ಯಕ್ರಮದ ರ್ಯಾಲಿ ನೋಡ್ತೀವಿ. ಇಷ್ಟು ಜನ, ಅಲ್ಲಿ ಯಾವ ಜಾತಿ, ಯಾವ ರಾಜ್ಯ, ಯಾವ ಭಾಷೆ, ಈ ಡಿಫ್ರೆನ್ಸ್ ಇಲ್ಲದೆ ಜಸ್ಟ್ ಅ ಸ್ಪೋರ್ಟ್ ಕನೆಕ್ಟಿಂಗ್ ಮಿಲಿಯನ್ಸ್ ಟುಗೆದರ್. ಎಷ್ಟು ಹೆಮ್ಮೆ ಅಲ್ವಾ? ನಿಜವಾಗ್ಲು ಆದರೆ ಆಟಕ್ಕಿರುವಂಥ ಪ್ರೀತಿ ಎದ್ದು ತೋರಿಸುತ್ತೆ ಇಲ್ಲಿ. ಅದೇ ಅವಾಗಿಂದ 15 ಇಲ್ಲಿ ಜನ ಬಂದಿರೋ ಯಾರನ್ನು ಇನ್ವಿಟೇಷನ್ ತೊಗೊಂಡು ಬಂದಿರೋಂಥ ಜನ ಅಲ್ಲ. ಸೊ ನಿಜವಾಗ್ಲು ಪೊಲಿಟಿಕಲ್ಸ್ ಇದರಲ್ಲೂ ದುಡ್ಡು ತಗೊಂಡು ಬಂದಿರೋರು ನಿಜವಾಗ್ಲು ಬಂದಿರೋರು ಅಲ್ಲ. ನಿಜವಾಗ್ಲು ಯಾಕಂದ್ರೆ ಒಂದು ಪೊಲಿಟಿಕಲ್ ಪಾರ್ಟಿ ಅಂದರೆ ಎಲ್ಲೋ ಒಂದು ಕಡೆ ಡೌಟ್ಗಳು ಬಂದೇ ಬರುತ್ತೆ, ಕರ್ಕೊಂಡು ಬಂದಿದ್ದಾರೆ ಪಾರ್ಟಿಯವರಂತ. ಬಟ್ ಇಲ್ಲಿ ಯಾರೂ ಇಲ್ಲ. ಕೆಲವೊಬ್ಬರು ಮುಂದೆ ನಾನು ಆಡಬಹುದೇನೋ, ನಾನು ಇಂಡಿಯಾಕ್ಕೆ ಗೆಲ್ಸಿ ಕೊಡ್ಬೋದೇನೋ ಭರವಸೆಯಲ್ಲಿ ಬಂದಿರೋಂಥ ಹುಡುಗರು ಸಹ ಅಲ್ಲಿದ್ದಾರೆ. ಪೇರೆಂಟ್ಸು ಸಹ ನನ್ನ ಮಗ ಮುಂದೆ ಒಬ್ಬ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಆಗ್ಬಹುದೇನೋ ಎಂಬ ಭರವಸೆಗೆ ಮಕ್ಕಳನ್ನ ತೋರ್ಸೋಕೆ ಬಂದಿರೋಂಥವ್ರು ಎಷ್ಟೋ ಜನ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಆ ಕ್ರಿಕೆಟ್ ಪ್ರೀತಿ ಇದೆ ಅಲ್ವಾ, ಅದನ್ನು ಅಲ್ಲಿ ಕರ್ಕೊಂಡ್ಬಂದಿದೆ ಅನ್ಸುತ್ತೆ ನನ್ನ ಪ್ರಕಾರ. ಒಂದು ಸರ್ಕಾರವಾಗಿ ಆಟಗಾರರಿಗೆ, ಅದರಲ್ಲೂ ಭಾರತವನ್ನು ರೆಪ್ರೆಸೆಂಟ್ ಮಾಡುವ ಆಟಗಾರರಿಗೆ ಈ ರೀತಿ ಸನ್ಮಾನ ಮಾಡೋದು ಒಬ್ಬ ಸ್ಪೋರ್ಟ್ ಪರ್ಸನ್ಗೆ ಎಷ್ಟು ಎಂಕರೇಜಿಂಗ್ ಇರುತ್ತೆ ಅಂತ. ನಿಜವಾಗ್ಲೂ ಸಹ ಅಂದರೆ ಅವರಿಂದ ಒಂದು ಕೋಚಿಂಗಿಂದ ಮುಂದೆ ಬರ್ಬೋದು, ಇಲ್ಲ ತನ್ನ ಸ್ವಂತ ಮಕ್ಕಳನ್ನಾಗಲಿ ಆಡಿಸುವಂಥ ಒಂಥ ಭರವಸೆ ಹುಟ್ಕೋಬಹುದಲ್ಲಿ ಅದು ಎದ್ದು ತೋರಿಸುತ್ತೆ. ಅಂದರೆ ಇದಕ್ಕೆ ಗೌರ್ಮೆಂಟ್ ಒಂದೇ ಅಲ್ಲ, ಬೋರ್ಡ್ BCCI ಬೋರ್ಡ್ ಆಗಲಿ ಅವ್ರು ಅನೌನ್ಸ್ ಮಾಡಿರೋಂಥ 125 crores BCCI ತುಂಬ ಚಿಕ್ಕ ಅಮೌಂಟ್ ಅನಿಸುತ್ತೆ ನನ್ನ ಪ್ರಕಾರ. ಬಟ್ ಒಬ್ಬ ಆಟ ಆಡೋದಕ್ಕೆ ಭರವಸೆ ಕೊಡೋದಕ್ಕೆ ಅದು ಸಾಕು ಅನಿಸುತ್ತೆ ನನಗೆಲ್ಲೋ ಒಂದು ಕಡೆ. ಯಾಕಂದರೆ ಇವತ್ತಿರೋ IPL ಅಮೌಂಟ್ ನೋಡಿದ್ರೆ ಏನೂ ಇಲ್ಲವೇ ಇಲ್ಲ ಆ ಥರ ನೋಡಿದರೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಇನ್ಸೆಂಟಿವ್ ಕೊಟ್ಟಂಗೆ ಇದೆ. ಬಟ್ ಎಲ್ಲೋ ಒಂದು ಕಡೆ ಭರವಸೆ ಸಹ ಅಷ್ಟೇ, ಮುಂದೆ ನಮ್ಮವರು ಆಡಲಿ, ನನ್ನ ಮಕ್ಕಳು ಆಡಲಿ ಎಂಬುದೊಂದು ಪೇರೆಂಟ್ಸ್ಗೆ ಆ ಭರವಸೆ ಹುಟ್ಟೋದಿಲ್ಲ. ಯಾವುದೋ ಒಂದು ಚಿಕ್ಕ ಹಳ್ಳಿಯಿಂದ ಬಂದಿರೋಂಥದ್ದು ಇರ್ಬೋದು ಹುಡುಗ, ಅವನಿಗೂ ಭರವಸೆ. ಯಾಕಂತಂದರೆ ಇವತ್ತು ನಾನೇ ಹೇಳ್ತೀನಿ, ಒಬ್ಬ ಹಳ್ಳಿಯಲ್ಲಿ ಹುಟ್ಟಿರೋಂಥ ಹುಡುಗನಿಗಿರೋಂಥ ಶಕ್ತಿ ಒಬ್ಬ ಶಹರದಲ್ಲಿ ಇರೋರಿಗೆ ಇರೋಲ್ಲ. ಅವನಿಗೆ ಒಂಥರ ಐಡಿಯಾಸ್ ಬೇಕು, ಯಾವ ದಾರಿ ಸರಿ ಇದೆ ನನಗಂತ ತೋರ್ಸೋಕ್ಕೆ. ಸೊ ಇದೊಂದು ಎಲ್ಲೋ ಒಂದು ಕಡೆ ಈ ಮೂಮೆಂಟ್ ಏನಿದೆಯಲ್ಲ, ಒಂದು ಹಳ್ಳಿಯಲ್ಲಿ ಕೂತು ನೋಡು ಹುಡುಗನಿಗೂ ಸಹ ಅಷ್ಟೇ ಭರವಸೆ ಕೊಡುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಸ್ಮಿತಾ, ಮೊನ್ನೆ ನೀವು ಕೂಡ ಲಾಸ್ಟ್ ಬಾಲ್ ತನಕ ಇಲ್ಲೇ ಇದ್ರಿ, 11:30 ತನಕ. ನಿಮ್ಗೆ ಎಷ್ಟು ಖುಷಿ ಇದೆ ಅಂತ? ಕ್ರಿಕೆಟ್ ಬಗ್ಗೆ ಆಸಕ್ತಿ ಇಲ್ಲದೆ ಹೋದ್ರೂ ಕೂಡ ಟೀಮ್ ಇಂಡಿಯಾ, ನಮ್ಮ ಭಾರತದ ತಂಡ ಇಡೀ ವಿಶ್ವದಲ್ಲೇ ನಂಬರ್ 1 ಟೀಮ್ ಆಗಿ ಹೊರಹೊಮ್ಮಿದ್ದು, ಆ ಟ್ರೋಫಿ ಎತ್ತಿ ಹಿಡಿದ ಮೊಮೆಂಟ್, ಅದೆಲ್ಲವೂ ಕೂಡ ಕ್ರಿಕೆಟ್ ಇಷ್ಟ ಪಡೆದಿರೋರ್ಗೂ ಕೂಡ ಆ ಮೊಮೆಂಟ್ ನೋಡಿದಾಗ ರೋಮಾಂಚನ ಅಂತಾರಲ್ಲ, ಬಹುಶಃ ಅದು. ಸೊ ಲೀವ್ ಇಟ್ ಟು ಯು ಸುಮಾ. ನೀವು ಹಾಗೆ ನಿಮ್ಮ ಅತಿಥಿಗಳು ಕ್ರಿಕೆಟ್ ಬಗ್ಗೆ ನನಗೆ ಮತ್ತೆ ಹೇಳ್ತಿದ್ದೀನಿ, ನಾಲೆಜ್ ಕಮ್ಮಿ. ಸೊ ಅಪ್ ಟು ಯು, ಕಂಟಿನ್ಯೂ ಮಾಡ್ಬೋದು. ಎಸ್, ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ವಾಂಖಡೆಯಲ್ಲಿ ಅಭಿಮಾನಿಗಳ ಮಹಾಸಾಗರ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಟಗಾರರ, ವಿಶ್ವ ಗೆದ್ದ ವೀರರ ಅದ್ಧೂರಿ ಮೆರವಣಿಗೆ, ಭರ್ಜರಿ ಮೆರವಣಿಗೆ ನಡೆಯುತ್ತೆ ವಾಂಖಡೆ ಸ್ಟೇಡಿಯಂವರೆಗೆ. ಸರ್, ಏನು ಸರ್ ಜನ ಜಾತ್ರೆ, ನಿಜವಾಗ್ಲೂ ಆ ಥರ ಎರಡು ಕಣ್ಣು ಸಾಲಲ್ಲ. ಅಂದರೆ ಹೆಂಗೆ ಇರ್ಬೋದು ಅಲ್ಲಿ ಪರಿಸ್ಥಿತಿ. ಇನ್ನೊಂದು 2007 ನಿಜವಾಗ್ಲೂ ಇಷ್ಟೇ ಜನ ಸೇರಿದ್ರ, ಇದಕ್ಕಿಂತ ಜಾಸ್ತಿ ಇದ್ರ? ನನ್ನ ಪ್ರಕಾರ ಇಷ್ಟಿದ್ರೆ ಅನ್ಸುತ್ತೆ. ಯಾಕಂದರೆ ಇಂಡಿಯಾದಲ್ಲಿ ಯಾವತ್ತೂ ಕ್ರಿಕೆಟ್ ಪ್ರೀತಿ ಕಡಿಮೆ ಆಗಲ್ಲ, ಅದನ್ನು ನಮ್ಮವ್ರು ತೋರಿಸ್ತಾನೆ ಇದ್ದಾರೆ. ಸೊ ಜಾಸ್ತಿ ಇದ್ದರೂ ಇರ್ಬೋದು, ಯಾಕಂದರೆ ಫಸ್ಟ್ ಟೈಮ್ ಗೆದ್ದಿದ್ರು ನಮ್ಮ ಭಾರತ ಅವಾಗ. ಹೀಗಾಗಿ ಜನ ಇರ್ಬೋದು, ಜಾಸ್ತಿ ಜನನೂ ಇರ್ಬೋದು. ಬಟ್ 17 ವರ್ಷಗಳಾದಮೇಲೆ ಗೆದ್ದಿರೋದು ನಿಜವಾಗ್ಲೂ ಖುಷಿ ತಂದು ಕೊಡ್ತಾಯಿದ್ದೆ ಅನಿಸುತ್ತೆ ಇಲ್ಲಿ. ನಿಜವಾಗ್ಲೂ ಏನಂತಂದರೆ ಎಷ್ಟೊತ್ತಿಗೆ ಕಾಯ್ತಾ ಇದ್ದಾರೆ ಜನ, ಎಷ್ಟು ಗಂಟೆಯಿಂದ ಬಂದು ಕಾಯ್ತಾ ಇದ್ದಾರೆ ಅದನ್ನು ನೋಡ್ಬೇಕು ಇಲ್ಲಿ. ಯಾಕಂದರೆ ಎಲ್ಲರೂ ಸಹ ನಾನು ಹತ್ತಿರದಿಂದ ನೋಡ್ಬೇಕಂಬೋ ಒಂದು ಆ ಖುಷಿ ಇರುತ್ತೆ ಆ್ಯಕ್ಚುಲಿ. ಅದಕ್ಕೆ ಕೆಲವೊಬ್ಬರು ನಿಜವಾಗ್ಲು ಮಾಡಲೇಬೇಕು, ಅವ್ರು ನಾನು ಇವತ್ತು ನೋಡಲೇಬೇಕು ಅಂತ ಆ ಖುಷಿಯಲ್ಲಿ ನೋಡಿ ಎಲ್ಲರೂ ಇಂಡಿಯಾದ ಟೀ ಶರ್ಟ್ಗಳನ್ನ ಹಾಕೊಂಡು ಬಂದಿರೋದೆಲ್ಲ ನೋಡಿಬಿಟ್ರೆ ನಿಜವಾಗ್ಲು ಹತ್ತಿರ ಬೆಳಿಗ್ಗೆ 6 ಗಂಟೆಯಿಂದಾನೆ ಕಾಯ್ತೀವಿ ನಿಜವಾಗ್ಲು. ಎಸ್ ಸರ್, ನಾವು ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತಾ ಇದ್ವಿ. ವಿರಾಟ್ ಕೊಹ್ಲಿ T20 ಕ್ರಿಕೆಟ್ಗೆ ವಿದಾಯ ಹೇಳ್ಬಿಟ್ರು. ಅವ್ರಿಗೆ ರೀಪ್ಲೇಸ್ಮೆಂಟ್ ಯಾರು ಅಂತ ಸುಮಾರು ಜನ ಇದ್ದಾರೆ. ನನ್ನ ಪ್ರಕಾರ ಸುಮಾರು ಜನ ಕಾಯ್ತಾ ಇದ್ದಾರೆ ಅವಕಾಶಕ್ಕೆ. ಆ ಭರವಸೆಯಲ್ಲೇ ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಬಿಟ್ಟಿದ್ದಾರೆ ನನ್ನ ಪ್ರಕಾರ. ಸೊ ಆ ಭರವಸೆಯನ್ನು ನಮ್ಮಲ್ಲಿರುವಂಥ ಪ್ರತಿಯೊಬ್ಬ ಯಂಗ್ಸ್ಟರ್ಸ್ಗಳು ಅದನ್ನು ತುಂಬ್ತಾರೆ ಅಂತ ನನಗೆ ಭರವಸೆ ಇದೆ ಇಲ್ಲಿ ಅನಿಸುತ್ತೆ. ಸರ್, ಒಂದು 4-5 ಕಾರಣಗಳನ್ನು ನಾವು ಲಿಸ್ಟ್ ಮಾಡ್ಕೋಬೋದಾ ಈ ಸಾರಿ ವಿಶ್ವಕಪ್ ಗೆಲ್ಲೋದಕ್ಕೆ? ಮೇನ್ ರೀಸನ್ಸ್ ಏನಾಗಿರ್ಬೋದು? ಸಾಂಘಿಕ ಹೋರಾಟ, ಸಮತೋಲಿತ ಹೋರಾಟ, ಇದ್ರ ಜೊತೆಗೆ ಒಂದು ಫಸ್ಟ್ ಪಾಯಿಂಟ್ ನಾನು ಹೇಳ್ಬೇಕಂದ್ರೆ, ಒಂದು ಒಳ್ಳೆ ಟೀಮ್ನ ಮಾಡಿದ್ದು ಸೆಲೆಕ್ಟರ್ಸ್. ಒಂಥರ ಒಳ್ಳೆ ಕಾಂಬಿನೇಷನ್ ಇರುವಂಥ ಟೀಮ್ ಮಾಡಿರೋದು ಒಂದು.
ಯಾಕಂತಂದರೆ ಅವ್ರಿಗೆ ಗೊತ್ತಲ್ಲಿ ಅಮೇರಿಕಾ ಅಲ್ಲಿ ಪಿಚ್ಗಳು ಹೇಗಿರುತ್ತೆ, ವೆಸ್ಟ್ ಇಂಡೀಸಲ್ಲಿ ಪಿಚ್ಗಳು ಹೇಗಿರುತ್ತೆ, ಅದರ ಪ್ರಕಾರವಾಗಿ ಟೀಮ್ನ ಮಾಡಿದ್ದಾರೆ ಆ್ಯಕ್ಚುಲಿ. ಆದರೆ ಆಪ್ಷನ್ಸ್ನ ತುಂಬ ಕೊಟ್ಟಿದ್ದಾರೆ, ಕ್ಯಾಪ್ಟನ್ಗಾಗಲಿ ಕೋಚ್ಗಾಗಲಿ ತುಂಬಾ ಆಪ್ಷನ್ಸ್ ಕೊಟ್ಟಿದ್ದಾರೆ ಟೀಮ್ ಸೆಲೆಕ್ಟ್ ಮಾಡೋದಕ್ಕೆ 11ಲ್ಲಿ. ಯಾಕಂದರೆ ಎಲ್ಲನೂ ನಾವು ನೋಡಿದ್ವಿ, ಸುಮಾರು ಮ್ಯಾಚ್ ಒಂದೇ ಟೀಮ್ ಇಟ್ಕೊಂಡಿದ್ದಾರೆ. ಅಂದರೆ ದುಬೆ ಫೇಲ್ ಆಗ್ತಾಯಿದ್ರು ಸಹ ನಮಗೆ ಭರವಸೆ ಇದೆ, ಇವ್ನು ನಮಗೆ ಒಂದಲ್ಲ ಒಂದು ಮ್ಯಾಚ್ ನಮಗೆ ಇಂಪಾರ್ಟೆಂಟ್ ಮ್ಯಾಚ್ ಕೊಟ್ಟೇ ಕೊಡ್ತಾನೆ ಅಂತ. ಸೊ ಹೀಗಾಗಿ ಆ ಭರವಸೆ ಕೊಟ್ಟಿದ್ದು ಒಂದು ವೆರಿ ಇಂಪಾರ್ಟೆಂಟ್ ಆಗಿತ್ತು. ಆಮೇಲೆ ಇನ್ನೊಂದೇನೆಂದರೆ ಪ್ರತಿಯೊಬ್ಬರು ಪರ್ಫಾರ್ಮ್ ಮಾಡಿದ್ದಾರೆ, ಅಂದರೆ ಒಬ್ಬರ ಮೇಲೆ ಡಿಪೆಂಡ್ ಆಗಿರಲಿಲ್ಲ ಈ ಟೂರ್ನಮೆಂಟಲ್ಲಿ. ವಿರಾಟ್ ಕೊಹ್ಲಿ ಹೊಡೆಯೋಕ್ಕೆ ಶುರು ಮಾಡಿದ್ದು ಲೇಟ್ ಆದರೂ ಸಹ ರೋಹಿತ್ ಶರ್ಮಾ ನಮಗೆ ಎಲ್ಲ ಮ್ಯಾಚು ಹೊಡೆದುಕೊಟ್ರು ಓಪ್ನಿಂಗಲ್ಲಿ. ಅಕ್ಷರ್ ಪಟೇಲ್ನ ನಾವು ರೈಟ್ ಟೈಮಲ್ಲಿ ಮೇಲೆ ಪ್ರಮೋಷನ್ ಮಾಡ್ತಾರೆ, ಅಲ್ಲಿ ಅವ್ರು ನಮಗೆ ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ ತಂದು ಕೊಡ್ತಾರೆ. ಬೂಮ್ರಾ ಅಂತೂ ಇಡೀ ಟೂರ್ನಮೆಂಟ್ ಉದ್ದಕ್ಕೂ ನಾವು ವಿಕೆಟ್ ಎತ್ತು ಕೊಡ್ತಾನೇ ಇದ್ದರು. ಅದೇ ಥರ ನಮಗೆ ಅಕ್ಷರ್ ಪಟೇಲ್ ಬ್ಯಾಟಿಂಗಲ್ಲೂ ಸಹ ಅಷ್ಟೇ ಕಾಂಟ್ರಿಬ್ಯೂಷನ್ ಕೊಡ್ತಾರೆ. ನನಗೆ ಇಂಪಾರ್ಟೆಂಟ್ ತುಂಬ ಖುಷಿಯಾಗಿದೆ ಅಂದರೆ ಹರ್ಷದೀಪ್ ಸಿಂಗ್ ತುಂಬ ಹೊಸ ಹುಡುಗ ಟೀಮಿಗೆ ಬಂದಿದ್ದು, ಆ ಭರವಸೆ ಮೂಡಿಸಿದ್ದಿರಲ್ಲ. ಯಾಕಂದರೆ ರೋಹಿತ್ ಶರ್ಮಾವನ್ನ ಸ್ಲಾಗಲ್ಲೂ ಸಹ ಅಷ್ಟೇ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಸೊ ಏನಂದರೆ ಹೊಸ ಹುಡುಗರು ಇಟ್ಟಿರೋ ಭರವಸೆನ ಯಾರು ಸ್ಪೆಷಾಲಿಟಿ ಸರ್, ಇನ್ ಸ್ವಿಂಗ್ ಯಾರ್ಕ್ ಬಾಲ್, ನಿಜವಾಗ್ಲೂ ಇನ್ ಸ್ವಿಂಗ್ ಯಾರ್ಕ್ ಇಲ್ಲಿ ಭಾರಿ ವರ್ಕೌಟ್ ಆಯಿತು ನಿಜವಾಗ್ಲೂ ಡೆಫಿನೆಟ್ಲಿ. ಯಾಕಂದರೆ ಹರ್ಷದೀಪ್ ಸಿಂಗ್ ಆ ಕಂಡೀಷನ್ಸ್ನ ನೋಡಿದರೆ ಆ್ಯಕ್ಚುಲಿ ಅಷ್ಟು ಸ್ವಿಂಗಿಂಗ್ ಕಂಡೀಷನ್ಸ್ ಇರಲಿಲ್ಲ ಅಲ್ಲಿ ಅಂತ. ಯಾಕಂದ್ರೆ ನಾವು ಅವಾಗಲೂ ನಾವು ಕ್ರಿಕೆಟ್ ಅಂದ ತಕ್ಷಣ ಇಂಗ್ಲೆಂಡ್ಗೆ ಹೋದರೆ, ಆಸ್ಟ್ರೇಲಿಯಾಗೆ ಹೋದರೆ ಮಾತ್ರ ಸ್ವಿಂಗ್ ಆಗುತ್ತೆ ಎಂಬ ಪ್ರತಿಯೊಂದು ಅದು ಗೊತ್ತಿರುವಂಥದ್ದು ಜನಕ್ಕೆ. ಬಟ್ ಸ್ವಿಂಗ್ ಮಾಡುವಂಥ ಒಂದು ಕಲೆ ಏನಿದೆ ಅಲ್ವಾ ಹರ್ಷದೀಪ್ ಹತ್ರ, ಅದಕ್ಕೆ ಅವ್ರು ವೆದರ್ ಏನು ಕಂಡೀಷನ್ ಜಾಸ್ತಿ ಮ್ಯಾಟ್ರ್ ಮಾಡಲಿಲ್ಲ ಅನ್ಸುತ್ತೆ ನನಗೆ. ಸೊ ಆ ಭರವಸೆ ಏನಿದೆಯಲ್ಲ ಅದನ್ನು ನಮ್ಮವರು ಇನ್ನೊಂದು ನನಗೆ 5 ವರ್ಷ ಆಡಿಕೊಡ್ತೀನಿ ಇಂಡಿಯಾಗೆ ಅಂಬೋದು ಆ ಭರವಸೆನ ಮೂಡಿಸಿದ್ದಾರೆ ನಮಗೆ ಆ್ಯಕ್ಚುಲಿ ನಿಜವಾಗ್ಲಿ. ಸರ್ ಒಂದು ಬ್ಯಾಲೆನ್ಸ್ಡ್ ಟೀಮ್, ಸಾಲಿಡ್ ಟೀಮ್ ಅಂತ